ಹುಬ್ಬಳ್ಳಿ ನಗರದ ಬಿವಿಬಿ ಕಾಲೇಜು ವಿದ್ಯಾರ್ಥಿನಿ ಕೊಲೆಗೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಈ ಮಧ್ಯೆ ಲವ್ ಜಿಹಾದ್ ಅನ್ನೋ ಮಾತುಗಳು ಸಹ ಕೇಳಿ ಬಂದಿದ್ವು. ಹೇಳಿ ಕೇಳಿ ಎಲೆಕ್ಷನ್ ಟೈಮ್ ಆಗಿದ್ದರಿಂದ ನೇಹಾ ಕೊಲೆಯನ್ನ ಕೆಲವರು ರಾಜಕೀಯಕ್ಕೆ ಬಳಸಿಕೊಂಡಿದ್ರು. ಕೊನೆಗೆ ಇದು ಟೂ ವೇ ಲವ್ ಅಂತ ಗೊತ್ತಾಗ್ತಿದ್ದಂತೆ ಎಲ್ಲರೂ ಸೈಲೆಂಟ್ ಆಗಿದ್ರು. ಹಾಗಾದ್ರೆ ನೇಹಾ ಫಯಾಜ್ ನಡುವೆ ಇದ್ದ ಸ್ನೇಹ ಎಂತದ್ದು? ನೇಹಾನ ಫಯಾಜ್ ಕೊಲೆ ಮಾಡೋಕೆ ಅಸಲಿ ಕಾರಣವೇನು ಅನ್ನೋ ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ನೇಹಾ ಹಿರೇಮಠ್ ಎಂಸಿಎ ಓದ್ತಿದ್ಲು. ಈಕೆಗೆ 23 ವರ್ಷ ವಯಸ್ಸು. ನೇಹಾ ಹುಬ್ಬಳ್ಳಿ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಎಂಬಾತನ ಮಗಳು. ತುಂಬಾ ಬುದ್ಧಿವಂತೆ, ಚುರುಕಾಗಿದ್ದ ಹುಡುಗಿ. ನೇಹಾ ಕಾಲೇಜಿಗೆ ಸೇರಿದ ಶುರುವಿನಲ್ಲಿ BCA ಫೈನಲ್ ಇಯರ್ ಓದ್ತಿದ್ದ ಫಯಾಜ್ ಎಂಬಾತನ ಜೊತೆ ಪರಿಚಯವಾಗಿತ್ತು. ಹಾಯ್ ಬಾಯ್ ಅಂತ ಶುರುವಾದ ಇವರ ಸ್ನೇಹ ನಿಧಾನವಾಗಿ ಪ್ರೀತಿಗೆ ತಿರುಗಿತ್ತು. ಲವ್ ಮಾಡ್ತಾ ಇದ್ದೀನಿ ಅಂತ ಫಯಾಜ್ ನೇಹಾ ಹಿಂದೆ ಬಿದ್ದಿದ್ದ. ನೇಹಾ ತನ್ನ ಜೂನಿಯರ್ ಬೇರೆ, ಹೀಗಾಗಿ ಫಯಾಜ್ ಅವಳ ಹಿಂದೆ ಬಿದ್ದಿದ್ದ. BCA ಮುಗಿದ ತಕ್ಷಣ MCA ಎಂಟ್ರಾನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಅಂತ ಫಯಾಜ್ ಪ್ರಿಪೇರ್ ಆಗಿದ್ದ. ಕಾಲೇಜಿನ ದಿನಗಳಲ್ಲಿ ಇವರಿಬ್ಬರ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಮೊದಲಿಗೆ ನೇಹಾ ಫಯಾಜ್ ಲವ್ಗೆ ನೋ ಅಂದಿದ್ಲು. ಫಯಾಜ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ಅವನ ಲವ್ನ ನೇಹಾ ರಿಜೆಕ್ಟ್ ಮಾಡ್ತಾ ಬಂದಿದ್ಲು. ಅಲ್ಲದೆ ನನ್ನ ತಂದೆ ತಾಯಿ ಕೂಡ ಇದಕ್ಕೆ ಒಪ್ಪೋದಿಲ್ಲ ಅಂತ ನೇಹಾ ಫಯಾಜ್ ಲವ್ನ ರಿಜೆಕ್ಟ್ ಮಾಡ್ತಾ ಬಂದಿದ್ಲು. ಎಷ್ಟೇ ರಿಜೆಕ್ಟ್ ಮಾಡಿದ್ರು ವಯಸ್ಸಿನ ಕಾರಣ ಕೊನೆಗೂ ಫಯಾಜ್ಗೆ ಓಕೆ ಅಂದಿದ್ಲು ನೇಹಾ. ಇಬ್ರು 1 ವರ್ಷದವರೆಗೂ ಲವ್ ಮಾಡಿದ್ರು. ಪ್ರೀತಿ ಶುರುವಾದ ದಿನದಿಂದಲೂ ನೇಹಾ ನಮ್ಮ ಲವ್ನ ಮನೆಯಲ್ಲಿ ಒಪ್ಪೋದಿಲ್ಲ ಅಂತ ಹೇಳ್ತಾ ಬಂದಿದ್ಲು. ಅಲ್ಲದೆ ನಮ್ಮ ಲವ್ ಮದುವೆವರೆಗೂ ಹೋಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅಂತ ಹೇಳ್ತಾ ಬಂದಿದ್ಲು. ಆದ್ರೆ ಫಯಾಜ್ ಮಾತ್ರ ಈ ವಿಚಾರವಾಗಿ ನಮ್ಮಿಬ್ಬರ ಮನೆಗಳಲ್ಲಿ ಒಪ್ಪಿಸೋಣ ಅಂತ ಹೇಳ್ತಿದ್ದ. ಹೀಗೆ ಹೇಳಿದ ಫಯಾಜ್ ನೇಹಾನ ತನ್ನ ತಂದೆ ತಾಯಿಗೆ ಪರಿಚಯಿಸಿದ್ದ. ಇಬ್ಬರು ಮದುವೆ ಮಾಡಿಕೊಳ್ತೀವಿ ಅಂತ ಫಯಾಜ್ ತನ್ನ ತಂದೆ ತಾಯಿಗೆ ಹೇಳಿದ್ದ. ಇದಕ್ಕೆ ಫಯಾಜ್ ತಂದೆ ತಾಯಿ ಕೂಡ ಸರಿ ಅಂದಿದ್ರು. ಇವರೆಲ್ಲ 1 ವರ್ಷದವರೆಗೂ ಮುಂದುವರೆದಿತ್ತು. ಎಲ್ಲ ಲವರ್ಗಳ ಥರಾನೇ ಇಬ್ರು ಸೇರಿ ಸಿನಿಮಾ ಪಾರ್ಕ್ ಅಂತ ಸುತ್ತಾಡಿದ್ರು. ಅಲ್ಲದೆ ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ಇಬ್ರು ಅನ್ಅಫಿಷಿಯಲ್ ಕಪಲ್ಸ್ ಆಗಿ ಫೋಟೋಗಳನ್ನು ಸಹ ಹಾಕಿದ್ರು. ನೇಹಾ ಹಾಗೂ ಫಯಾಜ್ನ ಲವ್ ಸ್ಟೋರಿ ಇಡೀ ಕಾಲೇಜಿಗೆ ಗೊತ್ತಿತ್ತು. ಇದೇ ಟೈಮಲ್ಲಿ ನೇಹಾ ಮನೆಯಲ್ಲಿ ಅವಳಿಗೆ ಮದುವೆ ಮಾಡೋಕೆ ಮುಂದಾಗಿದ್ರು. ನೇಹಾನ ಮದುವೆಯಾಗೋದಕ್ಕೆ ಅಂತ ಅವರ ರಿಲೇಷನ್ ನಲ್ಲಿ ಒಬ್ಬ ಮುಂದೆ ಬಂದಿದ್ದ. ಬುದ್ಧಿವಂತೆ, ನೋಡೋದಕ್ಕೆ ಚೆನ್ನಾಗಿದ್ದಾಳೆ, ಬ್ಯಾಕ್ಗ್ರೌಂಡ್ ಕೂಡ ಚೆನ್ನಾಗಿದೆ. ಹೇಳಿ ಕೇಳಿ ಅಪ್ಪ ಕಾರ್ಪೊರೇಟರ್, ಪೊಲಿಟಿಕಲಿ ಸಹ ಒಳ್ಳೆ ಹೆಸರಿರೋ ಕುಟುಂಬ ಅನ್ನೋ ಕಾರಣಕ್ಕೆ ನೇಹಾನ ಮದುವೆಯಾಗೋದಕ್ಕೆ ಅವರ ಸಂಬಂಧಿಕರ ಹುಡುಗನೇ ಮುಂದೆ ಬಂದಿದ್ದ. ಹೀಗಿದ್ದಾಗ ಒಂದು ದಿನ ನೇಹಾ ತನ್ನ ಲವ್ ಬಗ್ಗೆ ಮನೆಯಲ್ಲಿ ಹೇಳಿದ್ಲು. ಮಗಳ ಲವ್ ವಿಚಾರ ಗೊತ್ತಾಗ್ತಿದ್ದಂತೆ ನೇಹಾ ತಂದೆ ತಾಯಿ ಮಗಳ ಮೇಲೆ ಕೋಪಗೊಂಡಿದ್ರು. ಕಾಲೇಜಿಗೆ ಹೋಗಿ ನೀನು ಮಾಡ್ತಾ ಇರೋದು ಇದ ಅಂತ ನೇಹಾ ಮೇಲೆ ಪೋಷಕರು ಗರಂ ಆಗಿದ್ರು. ಅಲ್ಲದೆ ಫಯಾಜ್ನ ಬಿಟ್ಟು ಬೇರೆಯವನನ್ನ ಮದುವೆಯಾಗು, ನಿನ್ಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಮಗಳಿಗೆ ಬೈದು ಬುದ್ಧಿ ಹೇಳಿದ್ರು. ಇನ್ನು ತಂದೆ ತಾಯಿಯ ಮಾತಿಗೆ ಸರಿ ಅಂದಿದ್ದ ನೇಹಾ ಫಯಾಜ್ ಲವ್ಗೆ ಫುಲ್ ಸ್ಟಾಪ್ ಇಟ್ಟಿದ್ಲು. ಹೀಗೆ ಫಯಾಜ್ ಲವ್ಗೆ ಫುಲ್ ಸ್ಟಾಪ್ ಇಟ್ಟಿದ್ದ ನೇಹಾ ಇದನ್ನ ಪ್ರಿಯಕರನಿಗೂ ಹೇಳಿದ್ಲು. ನಮ್ಮ ಪ್ರೀತಿಗೆ ನಮ್ಮ ಮನೆಯಲ್ಲಿ ಒಪ್ತಿಲ್ಲ, ಹೀಗಾಗಿ ನಾವಿಬ್ರು ಬ್ರೇಕಪ್ ಮಾಡಿಕೊಳ್ಳೋಣ ಅಂತ ನೇಹಾ ಫಯಾಜ್ಗೆ ಈಸಿಯಾಗಿ ಹೇಳಿದ್ಲು. ಆದ್ರೆ ಇದಕ್ಕೆ ಒಪ್ಪದ ಫಯಾಜ್ ಇಬ್ರು ಓಡಿ ಹೋಗೋಣ ಅಂತ ಹೇಳಿದ್ದ. ಇದಕ್ಕೆ ಒಪ್ಪದ ನೇಹಾ ನಿನ್ನ ದಾರಿ ನಿಂದು ನನ್ನ ದಾರಿ ನಂದು ಅಂತ ಹೇಳಿ ಫಯಾಜ್ ಲವ್ಗೆ ಎಳ್ಳು ನೀರು ಬಿಟ್ಟು ಬ್ರೇಕಪ್ ಮಾಡಿದ್ಲು. ಆದ್ರೆ ನೇಹಾ ಜೊತೆ ಬ್ರೇಕಪ್ ಆದ ದಿನದಿಂದ ಫಯಾಜ್ ಸೈಕೋ ರೀತಿ ಬದಲಾಗಿದ್ದ. ದಿನ ನೇಹಾ ಕಾಲೇಜಿನ ಹತ್ರ ಹೋಗಿ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದ. ಫಯಾಜ್ ಕಾಲೇಜಿನ ಹತ್ರ ಬಂದು ಟಾರ್ಚರ್ ಕೊಡ್ತಿದ್ದಾನೆ ಅಂತ ನೇಹಾ ತನ್ನ ತಂದೆ ತಾಯಿಗೆ ಹೇಳಿದ್ಲು. ಆಗ ಫಯಾಜ್ಗೆ ನೇಹಾ ಪೋಷಕರು ಬೈದು ಬುದ್ಧಿ ಹೇಳಿದ್ರು. ನಾವು ಈ ಮದುವೆಗೆ ಒಪ್ಪೋದಿಲ್ಲ, ನಮ್ಮ ಮಗಳ ಹಿಂದೆ ಬೀಳ್ಬೇಡ, ನೀನಂದ್ರೆ ಇಷ್ಟ ಇಲ್ಲ ಅಂತ ಅವಳು ಹೇಳಿ ನಿನ್ನನ್ನ ಬಿಟ್ಟಿದ್ದಾಳೆ. ಆದ್ರೂ ನೀನು ಅವಳ ಹಿಂದೆ ಯಾಕೆ ಬೀಳ್ತಿದ್ದೀಯ ಅಂತ ನೇಹಾ ಪೋಷಕರು ಫಯಾಜ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಅಲ್ಲದೆ ಅವಳನ್ನ ಬಿಟ್ಟು ನಿನ್ನ ದಾರಿ ನೀನು ನೋಡ್ಕೋ ಅಂತ ಎಚ್ಚರಿಸಿದ್ರು. ನೇಹಾ ಪೋಷಕರ ಮುಂದೆ ಸರಿ ಅಂತ ಅಂದಿದ್ದ ಫಯಾಜ್. ಆದ್ರೆ ನೇಹಾ ಮತ್ತೆ ತನ್ನ ಲವ್ನ ಒಪ್ಪಿಕೊಳ್ತಾಳೆ ಅಂತ ನಂಬಿದ್ದ. ಇದೇ ನಂಬಿಕೆ ಮೇಲೆ ನೇಹಾ ಹಿಂದೆ ಬಿದ್ದಿದ್ದ ಫಯಾಜ್ ದಿನ ಅವಳಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದ. ಲವ್ ಅಂತ ಹಿಂದೆ ಬೀಳ್ತಿದ್ರಿಂದ ನೇಹಾ ಫಯಾಜ್ಗೆ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟಿದ್ಲು. ನೀನಂದ್ರೆ ನನಗೆ ಇಷ್ಟ ಇಲ್ಲ, ನಾವಿಬ್ರು ಮದುವೆಯಾಗೋದಕ್ಕೆ ಸಾಧ್ಯವಿಲ್ಲ, ನನ್ನ ಬಿಟ್ಬಿಡು, ನಾನು ನಿನ್ನ ಮರೆತು ಹೋಗಿದ್ದೀನಿ ಅಂತ ಹೇಳಿದ್ಲು. ಅಲ್ಲದೆ ಫಯಾಜ್ ಫೋನ್ ನಂಬರ್ನ ಕೂಡ ಬ್ಲಾಕ್ ಮಾಡಿದ್ಲು. ಅಲ್ಲಿಯವರೆಗೂ ಲವರ್ ಬಾಯ್ ತರ ಇದ್ದ ಫಯಾಜ್ ನೇಹಾ ಮಾಡಿದ ಮೋಸದಿಂದ ಸೈಕೋ ಆಗಿ ಬದಲಾಗಿದ್ದ. ಹೇಗಾದ್ರೂ ಮಾಡಿ ಈ ವಿಚಾರವಾಗಿ ನೇಹಾನ ಮತ್ತೆ ಕೇಳಬೇಕು, ಒಪ್ಕೊಳ್ದಿದ್ರೆ ಸಾಯಿಸಿ ಬಿಡಬೇಕು ಅಂತ ಫಯಾಜ್ ಡಿಸೈಡ್ ಮಾಡಿದ್ದ. ಕಳೆದ ಗುರುವಾರ ಕಾಲೇಜ್ ಕ್ಯಾಂಪಸ್ಗೆ ಬಂದಿದ್ದ ಫಯಾಜ್ ಕ್ಲಾಸ್ ಮುಗಿಸಿಕೊಂಡು ಹೊರಗೆ ಬರ್ತಿದ್ದ ನೇಹಾನ ಮತ್ತೆ ಲವ್ ವಿಚಾರವಾಗಿ ಪೀಡಿಸಿದ್ದ. ಈ ವಿಚಾರವಾಗಿ ನೇಹಾ ಫಯಾಜ್ಗೆ ಬೈದಿದ್ಲು. ಎಷ್ಟು ಸಾರಿ ಹೇಳಿದ್ರು ನಿನಗೆ ಅರ್ಥ ಆಗೋದಿಲ್ವಾ ಅಂತ ಫಯಾಜ್ಗೆ ಚೀಮಾರಿ ಹಾಕಿದ್ಲು. ನೇಹಾ ಮಾತಿಗೆ ಕೋಪಗೊಂಡಿದ್ದ ಫಯಾಜ್ ಅದೇ ಕೋಪದಲ್ಲಿ 9 ಬಾರಿ ಚುಚ್ಚಿ ನೇಹಾನ ಕೊಲೆ ಮಾಡಿದ್ದ. ಚಾಕುವಿನಿಂದ ಹಲವು ಬಾರಿ ಕುತ್ತಿಗೆ ಹಾಗೂ ಇತರೆ ಭಾಗಕ್ಕೆ ಫಯಾಜ್ ಭೀಕರವಾಗಿ ಚುಚ್ಚಿದ್ದ. ನರಳಾಡಿ ಚೀರಿಕೊಂಡ್ರು ಸಹ ಈ ನರಹಂತಕ ಮಾತ್ರ ನೇಹಾನ ಬಿಡದೆ ಚುಚ್ಚಿ ಕೊಂದಿದ್ದ. ಇನ್ನು ಅಲ್ಲಿದ್ದ ಸ್ಟಾಫ್ ನೇಹಾ ಚೀರಾಟ ಕೇಳಿ ಅಲ್ಲಿಗೆ ಬರುವ ಹೊತ್ತಿಗೆ ಫಯಾಜ್ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದ. ಆದ್ರೆ ಕ್ಯಾಂಪಸ್ನಲ್ಲಿದ್ದ ಸ್ಟೂಡೆಂಟ್ಸ್ ಫಯಾಜ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ನೇಹಾ ಸ್ಥಳದಲ್ಲೇ ಮೃತಪಟ್ಟಿದ್ಲು. ಆಕೆಯನ್ನ ಕೂಡಲೇ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ನಡೆಸಿದ್ರು. ಮಾರ್ಗ ಮಧ್ಯೆಯೇ ಅವಳ ಪ್ರಾಣ ಪಕ್ಷಿ ಹೊರಟು ಹೋಗಿತ್ತು.
ಇನ್ನು ನೇಹಾ ಕೊಲೆ ವಿಚಾರವನ್ನ ಲವ್ ಜಿಹಾದ್ ಅಂತ ಹೇಳಲಾಗಿತ್ತು. ಆದರೆ ಇದು ಲವ್ ಜಿಹಾದ್ ಅಲ್ಲ, ಬದಲಾಗಿ ಲವ್ ಮಾಡಿ ಹುಡುಗಿ ಕೈಕೊಟ್ಟಿದ್ದ ಕಾರಣ ಫಯಾಜ್ ದುಡುಕಿನ ನಿರ್ಧಾರಕ್ಕೆ ಬಂದು ಸ್ನೇಹನ ಕೊಲೆ ಮಾಡಿದ್ದಾನೆ ಅಂತ ಎಲ್ರಿಗೂ ಗೊತ್ತಾಗಿತ್ತು. ವಾಸ್ತವವಾಗಿ ಹೇಳೋದಾದ್ರೆ ಹುಡುಗರು ಹೆಣ್ಣು ಮಕ್ಕಳಿಗಿಂತಲೂ ಸೆನ್ಸಿಟಿವ್. ಅದರಲ್ಲೂ ಲವ್ ವಿಚಾರಕ್ಕೆ ಬಂದ್ರೆ ಪ್ರೀತಿಸಿದವಳಿಗೋಸ್ಕರ ಸಾಯೋಕು ರೆಡಿ ಅಥವಾ ಸಾಯಿಸೋಕು ರೆಡಿ ಅಂತ ನಿರ್ಧರಿಸಿರ್ತಾರೆ. ಲವ್ ವಿಚಾರದಲ್ಲಿ ಹುಡುಗರ ಹಾರ್ಟ್ ತುಂಬಾ ವೀಕ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇದೇ ವಿಚಾರ ಫಯಾಜ್ನ ಕೇಸ್ನಲ್ಲೂ ನಡೆದಿದೆ. ಮೊದಲಿಗೆ ಲವ್ ಮಾಡಿ ಮರ ಸುತ್ತಿದ್ದ ನೇಹಾ ಬಳಿಕ ಫಯಾಜ್ಗೆ ಕೈ ಕೊಟ್ಟಿದ್ಲು. ಲವ್ ಮಾಡಲ್ಲ ಅಂದ್ರೆ ಕೊಲೆ ಮಾಡಿ ಬಿಡ್ತಾರಾ? ಇದು ಲವ್ ಜಿಹಾದ್ ಅಲ್ದೆ ಇನ್ನೇನು ಅಂತ ನೇಹಾ ತಂದೆ ತಾಯಿ ಆರೋಪಿಸಿದ್ರು. ಇದು ಲವ್ ಜಿಹಾದ್ ಅಲ್ದೆ ಇನ್ನೇನು ಅಂತ ಬಿಜೆಪಿ ನಾಯಕರು ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿದ್ರು. ಇತ್ತ ಎಬಿವಿಪಿ ಸಂಘಟನೆಗಳು ಸಹ ರೋಡಿಗಿಳಿದು ಪ್ರತಿಭಟನೆ ನಡೆಸಿದ್ವು. ಸದ್ಯ ಈ ಘಟನೆಯಿಂದ ಹುಬ್ಬಳ್ಳಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹೀಗಿದ್ರೂ ಪೊಲೀಸರು ಮಾತ್ರ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಫಯಾಜ್ 14 ದಿನಗಳವರೆಗೂ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಮುಂಜಾಗ್ರತಾ ಕ್ರಮವಾಗಿ ಫಯಾಜ್ ತಂದೆ ತಾಯಿಯನ್ನ ಸಹ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮದುವೆ ನಿರಾಕರಿಸಿದ್ದಕ್ಕೆ ನೇಹಾ ಫಯಾಜ್ ಕೈಯಲ್ಲಿ ಬಲಿಯಾಗಿದ್ಲು. ಹೀಗೆ ಲವ್ನ ರಿಜೆಕ್ಟ್ ಮಾಡೋ ಎಲ್ಲ ಹುಡುಗಿಯರನ್ನ ಸಾಯಿಸಿದ್ರೆ ನಿಜವಾದ ಪ್ರೀತಿಗೆ ಬೆಲೆಯಲ್ಲಿರುತ್ತೆ. ಇನ್ನು ಬಯಸಿದ ಹುಡುಗಿಯನ್ನ ಪ್ರೀತಿಸೋದು ಸಹಜ. ಒಂದು ವೇಳೆ ಆ ಹುಡುಗಿ ನಮ್ಮ ಜೀವನದ ಸಂಗಾತಿ ಆಗ್ಲಿಲ್ಲ ಅಂತ ಅಂದ್ರೆ ಅವಳು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ಅನ್ಕೊಳ್ಳೋದೇ ನಿಜವಾದ ಪ್ರೀತಿ. ಯಾರನ್ನ ಪಡೆಯೋದಕ್ಕೆ ಆಗೋದಿಲ್ವೋ ಅವರು ಎಲ್ಲಿದ್ರೂ ಖುಷಿಯಾಗಿರ್ಲಿ ಅಂತ ಬಯಸೋದೇ ಟ್ರೂ ಲವ್. ಆದ್ರೆ ಫಯಾಜ್ ಮಾಡಿದ ಕೆಲಸ ನೋಡಿದ್ರೆ ಅವನದ್ದು ನಿಜವಾದ ಲವ್ವಾ ಅಥವಾ ಬೇರೆ ಏನಾದ್ರೂ ಉದ್ದೇಶ ಇತ್ತಾ ಅನ್ನೋ ಅನುಮಾನಗಳು ಮೂಡುತ್ತೆ.